east and west. Then guitar-ನಲ್ಲಿ I'll be playing violin, veena, sitar. ಅಂದರೆ ಮೃದಂಗಂ is a string instrument, guitar ಒಂದು string instrument. ಅದರಲ್ಲಿ I'll be playing the mridangam also, and here Babu on the bass guitar and Kumar on the drums, and Jugal Bandi will play. Okay. First we'll play the violin.
when you're going in the train. I want the music director to come in the train before me. Please, Mr. Raju, give him a big clap.
ಸೊ ಈ ಸಿನಿಮಾ ಈ ಹಾಡು ನನಗೆ ಹಾಡಿಸಿದ್ದು ಅರ್ಜುನ್ ಮತ್ತೆ ಶೇಖರ್. ಇಮಿಡಿಯೇಟ್ ಆಗಿ ಶೂಟಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಚಿಕ್ಕ ಸಾಂಗ್ ಇದೆ ಹಾಡಿಬಿಟ್ಟು ಪೂರ್ತಿ ಸಾಂಗ್ ಹಾಡಿಸಿದ್ರು. ಸೊ ಇದು ಲಿರಿಕ್ಸ್ ನಮ್ಮ ಸಂತೂರು ಬರೆದಿದ್ದ ತಲೆಮನೆ ಸಂತೋಷ ಎಲ್ಲ ಕ್ರಿಯೇಟ್ ಅವರು ಹೋಗ್ಬೇಕು. ನಾನು ನಿರ್ದೇಶಕರು ಚಿಕ್ಕ ವಯಸ್ಸಿನ ಫ್ರೆಂಡ್ಸು ಫೀಲ್ಡಿಗೆ ಒಟ್ಟಿಗೆ ಬಂದಿದ್ದೀವಿ. ಸೊ ಫಸ್ಟ್ ದಿನನೇ ಪ್ಲಾನಿಂಗ್ ಆಗಿರಲಿ, ಏನೇ ಒಂದು ಸೀನ್ ಡಿಸ್ಕಷನ್ ಆಗಿರಲಿ, ಒಟ್ಟಿಗೆ ಮಾಡ್ತಾ ಇದ್ದೀವಿ. ಈ ಸರಿ ಏನು ಡಿಫ್ರೆನ್ಸ್ ಅಂದರೆ ಗಣೇಶ್ ಸರ್ ಇದ್ದಾರೆ, ನಾನಿಲ್ಲ ಅಷ್ಟೇ. ಸೊ ಭಾಳ ಖುಷಿ ಆಗ್ತದೆ. ನಾನು ಮಾಡಿರೋ ಸಿನಿಮಾ ಎರಡರೂ ನವೀನೇ ಇದ್ರು. ಬಟ್ ಗಣೇಶ್ ಸರ್ಗೆ ಸಿನಿಮಾ ಅಂತ ಹೇಳಿದಾಗ ದೇರ್ ವಾಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಈ ಸಿನಿಮಾದಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಿರೋದೇ ಎಂಟರ್ಟೈನ್ಮೆಂಟ್. ಆಕ್ಚುಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದಾಗ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಆಕ್ಚುಲಿ. ಸೊ ಅರ್ಜುನ್ ಜನ್ಯ ಅವರು ಅಂಡ್ ಗಣೇಶ್ ಸರ್ ಇದ್ದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಬೇಕಾಗುತ್ತೆ ಅನ್ನೋದು ನನಗೆ ಫಸ್ಟ್ ಆಫ್ ಆಲ್ ಅನಿಸ್ತು. ಅಂಡ್ ಇದರಲ್ಲಿ 6 ಸಾಂಗ್ಸ್ ಇದೆ. ಈ 6 ಸಾಂಗ್ ನ ಕಂಪೋಸಿಷನ್ ಐಡಿಯಾ ಹೆಂಗ್ ಮಾಡಿದೀವಿ ಅಂದ್ರೆ ಬೇಸಿಕಲಿ ಟು ಒಂದು ಕ್ಯಾರೆಕ್ಟರ್ ನ ಡಿಫೈನ್ ಮಾಡೋದಕ್ಕೆ, ಆ ಕ್ಯಾರೆಕ್ಟರ್ ಎಮೋಷನ್ ನ ಡಿಫೈನ್ ಮಾಡೋದಕ್ಕೆ ಅಂಡ್ ಒಂದು ಕಥೆಯ ಮೂವ್ಮೆಂಟ್ ಲೈಕ್ ಟ್ರಾನ್ಸಿಷನ್ ಪಾರ್ಟ್ಗೋಸ್ಕರ ಯೂಸ್ ಮಾಡಿದೀವಿ. ಸೊ 6 ಸಾಂಗ್ಸ್ ಎಲ್ಲ ಒಂದೊಂದು ಡಿಫರೆಂಟ್ ಎಮೋಷನ್ಸ್ ನ ಡಿಪೆಕ್ಟ್ ಮಾಡೋ ರೀತಿಯಲ್ಲಿ ಕಂಪೋಸ್ ಮಾಡಿದ್ದಾರೆ. ಅಂಡ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಅರ್ಜುನ್ ಸರ್, ಬಿಕಾಸ್ ಯಾವಾಗಲೂ ಏನೇ ಚೇಂಜಸ್, ಏನೇ ಬೇಕು, ಏನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಯಾವಾಗಲೂ ಇಲ್ಲ ಅಂತ ಮಾತ್ರ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಲವರ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರುತ್ತೆ ಅಂತ ಮಾತ್ರ ಶ್ಯೂರ್ಲಿ ಸೇ. ಅಂಡ್ ಶ್ರೇಯಾ ಘೋಷಲ್ ಅವ್ರು ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಹಾಡಿದ್ದಾರೆ, ಪ್ರಿಯಾ ಹೇಮೇಶ್ ಹಾಡಿದ್ದಾರೆ, ಅರ್ಜುನ್ ಅವರೇ 2 ಹಾಡು ಹಾಡಿದ್ದಾರೆ, ಗಣೇಶ್ ಅವರು ಹಾಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದೆ, ಇಮಿಡಿಯೇಟ್ ಇಲ್ಲ ಅಂತಾನೆ ಹೇಳಿಲ್ಲ. ಥ್ಯಾಂಕ್ ಯು ಸರ್. ಅಂಡ್ ಫ್ಯಾಂಟಾಸ್ಟಿಕ್ ಲಿರಿಕ್ಸ್ ಬರೆದಿದ್ದಾರೆ ನಾಗೇಂದ್ರ ಪ್ರಸಾದ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಕವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಮಾನಿ ಸಂತು ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಫ್ಯಾಂಟಾಸ್ಟಿಕ್ ಲಿರಿಸಿಸ್ಟ್. ಯುವರಾಜ್ ಭಟ್ ಸರ್ ಇವತ್ತಿಲ್ಲ, ಬಟ್ ಈಸ್ ಆಲ್ಸೋ ಅವರು ಬರೆದಿದ್ದಾರೆ ಆಲ್ಸೋ. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಅಂಡ್ ಸಂತೋಷವಾಗಿದ್ದೀನಿ. ಲೈಕ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ದ ಹೋಲ್ ಕ್ರೂ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಇರುತ್ತೆ ಈ ಸಿನಿಮಾ ಮ್ಯೂಸಿಕ್ ಅಂತ ಮಾತ್ರ ಐ ಕ್ಯಾನ್ ಶ್ಯೂರ್ಲಿ ಸೇ. ಥ್ಯಾಂಕ್ ಯು. ನಾವು ಸ್ವಲ್ಪ ಬಿಟ್ಟಿದ್ರೆ ಮಂಗಳಿಗೆ ಆಗಿದ್ದೆ ಕಾರ್ಯಕ್ರಮನೇ ಹೋಗೋದು. ಸಿನಿಮಾ ನಮ್ಗೆ ಗೊತ್ತಿಲ್ಲ. ಇವರು ಚಿನ್ನದಂತ ಕೆಲಸ ಮಾಡಿಸಿದ್ದಾರೆ. ಅಂಡ್ ನಿಜವಾಗ್ಲೂ ಈ ತರ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕೆ ಯಾವ ಟೆಕ್ನಿಷಿಯನ್ ಇದ್ರು ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಇವ್ರು 3 ಜನ ಏನ್ ಹೇಳಿದ್ರು, ಬ್ರಹ್ಮ ವಿಷ್ಣು ಮಹೇಶ, ಇವ್ರು 3 ಜನ ಒಟ್ಟಿಗೆ ಬಂದು ಚೆನ್ನಾಗಿ ಬರೋರು ಬಿಡೋದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿದಾಗ ನಿಮ್ಗೆ ಅಯ್ಯೋ ಹೆಂಗನ ಮಾಡಿ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡ್ಕೊಡ್ಬೇಕಾಗುತ್ತೆ. ಅಂಡ್ ಗಣೇಶ್ ಸರ್ ಸಿನಿಮಾ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಜವಾಗ್ಲೂ ಅದೊಂದು ಎಕ್ಸ್ಟ್ರಾ ಎಫರ್ಟ್ ಇತ್ತು ನಮ್ಮ ಕಡೆಯಿಂದ ಪರ್ಸನಲ್ ಆಗಿ ಸರ್. ನಿಮ್ಮ ಮೇಲೆ ಯಾವಾಗಿಂದ ನನ್ನ ಪ್ರೀತಿ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ ಟು ಪ್ರೊಡ್ಯೂಸರ್. ಅಂಡ್ ಲಿರಿಕ್ಸ್ ಬರೆದಂತ ನಾಗೇಂದ್ರ ಪ್ರಸಾದ್ ಅಣ್ಣ ಅಂಡ್ ಕವಿರಾಜ್ ಅವರು, ಸಂತು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೆದುಕೊಟ್ಟಿದ್ದಾರೆ. ಅಂಡ್ ಸಾಂಗ್ ಮುಖ್ಯವಾದ ಲಿರಿಕ್ಸ್ ಅವ್ರ ಬೆನ್ನೆಲು ಬರ ನಿಂತಿ. ಅಂಡ್ ಸಂತು ಅವರು ಕೊನೆ ಮೂಮೆಂಟ್ ಅಲ್ಲಿ ನನಗೆ ಬಂದು ಬರ್ಕೊಟ್ಟು 2 ಸಾಂಗ್ ಕಾಪಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಯಾರು ಹೇಳಿದೆ? ಖುಷಿ ಆಗ್ತಿದೆ ನನಗೆ ಈ ಸಿನಿಮಾ ಮಾಡಿ. ಶೇಖರ್ ಮತ್ತೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಮಗೆ ಹಿಂದಿನ ಲೈನೇ ಹೊಡೆದಿರ್ಲಿಲ್ಲ. 3 ಬಂದ್ರೆ ಒಟ್ಟಿಗೆ ಒಂದರ ಕಾಲಿಂಗ್ ಬೆಲ್ 3 ಜನ ಒಟ್ಟಿಗೆ ಹೋಗ್ತಾರೆ. ಆಮೇಲೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಅಷ್ಟೇ. ಈಗ ಶೇಖರ್ ಫೋನ್ ಮಾಡಬೇಕು ಅಂತ ಫೋನ್ ಎತ್ಕೊಂಡ್ರೆ ಶೇಖರ್ ಮುಖ ಬರಲ್ಲ, ಆ ಕಡೆ ಮುಖ ಕಾಣ್ತೀನಿ ಮೂಡ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಶೇಖರ್ ಅವರ ನವೀನ್ ಅಂಡ್ ರಮೇಶ್ ಅವರು ಮತ್ತೆ ರೆಡ್ಡಿ ಅವರು. ನಾನು ಇವತ್ತು ಇವ್ರ 3ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಒಂದು ಪ್ರಾಡಕ್ಟ್ ನ ಎಷ್ಟು ಚೆನ್ನಾಗಿ ಮಾಡಿ, ಜೊತೆಲಿ ಅದನ್ನ ಮಾರ್ಕೆಟಿಂಗ್ ಮಾಡಿ, ಪ್ರತಿಯೊಂದು ಸೀನ್ ಅನ್ನು ತುಂಬಾನೇ ಎಂಜಾಯ್ ಮಾಡಿ ತಗೊಂಡಿದ್ದಾರೆ. ನನ್ನ ಕಡೆಯಿಂದ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಶೇಖರ್ ಅವರ ಕಲರಿಂಗ್ ಸೆನ್ಸು ಮತ್ತೆ ಅವರು ಸಾಂಗ್ ಅಲ್ಲೂ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶೇಖರ್ ಮತ್ತೆ ನವೀನ್, ಇಂಥ ಒಂದು ಅಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ. ಎಕ್ಸ್ಟ್ರಾ ಅಡಿಷನ್ ಏನು ಅಂದ್ರೆ, ನಾನು ಅದನ್ನವರು ಫಸ್ಟ್ ಟೈಮ್ ಈ ಸಿನಿಮಾ ಮಾಡ್ತಿರೋದು.
ಅದಕ್ಕೆ 6 ಸಾಂಗು ವಂಡರ್ಫುಲ್, ನಿಜವಾಗ್ಲೂ ಅದ್ಭುತವಾಗಿ ಕೊಟ್ಟಿದ್ದಾರೆ. ಫಸ್ಟ್ ಡಿಸ್ಕಷನ್ ಅಲ್ಲೇ ನಾವು ಅಂದ್ಕೊಂಡಿದ್ದು ಎಂಟರ್ಟೈನ್ಮೆಂಟ್ ಅಂತ, ಬರೀ ಮಜಾ ಕೊಡಬೇಕು ಈ ಸಿನಿಮಾ ಅಲ್ಲಿ. ಕನ್ಕ್ಲೂಷನ್ ಅನ್ನೋದು ಲಾಸ್ಟ್ 10 minutes ಇಟ್ಬಿಟ್ಟು ಮಿಕ್ಕಿದೆಲ್ಲ ಮಜಾ ಕೊಡಬೇಕು ಅಂತ ಮಾಡ್ವಿ. ಸೊ ಲಿರಿಕ್ಸ್ ಜೊತೆ ಇವ್ರು ಕೊಟ್ಟಿರೋ ಮ್ಯೂಸಿಕ್ ಬಾರ್ಸದೆ ನಾವು ಬಾರಿಸ್ಬಿಟ್ರು. ನಾವು ಅಷ್ಟು ಒಳ್ಳೆ ಡ್ಯಾನ್ಸರ್ ಬೇರೆ ಅಲ್ಲ, ಚೆನ್ನಾಗಿ ಒಂದೊಂದು ವಾರ ಕ್ಲಾಸ್ ತಗೊಂಡು ಒಂದೊಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿಸಿದ್ರು. ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ಮೇಲೆ ನನ್ನ ಕಡೆಯಿಂದ ಮಾಡಲೇಬೇಕು ಅಂತ ಹೇಳಿ ಅದನ್ನ ಒಂದೊಂದು ವಾರ ಪ್ರಾಕ್ಟೀಸ್ ಮಾಡಿ ದೆನ್ ನಾವು ಶೂಟಿಂಗ್ ಹೋದ್ವಿ. ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಡಿಯೋ ಅನ್ನೋದು ಒಂದು ಇನ್ವಿಟೇಷನ್ ಇದ್ದ ಹಾಗೆ ಒಂದು ಸಿನಿಮಾದ ಕಲರು ಜೊತೆಲಿ ಸಿನಿಮಾ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಾಗುವಂತ ಒಂದು ಸ್ಟೇಜ್ ಅದು. ಸೊ ಅರ್ಜುನ್ ಅವ್ರಿಗೆ, ಜೊತೆಗೆ ಆನಂದ್ ಆಡಿಯೋ, ಮೋಹನ್ ಅವ್ರಿಗೆ, ಶ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಈ ಆಡಿಯೋ ಕೇಳಿದ ತಕ್ಷಣ ಖಂಡಿತವಾಗ್ಲು ಎಲ್ಲರೂ ಬಹಳ ಖುಷಿ ಪಡ್ತಾರೆ. ಎಂಟರ್ಟೈನಿಂಗ್ ಎಷ್ಟಿದೆ ಅಂತ ಈ ಆಡಿಯೋಲಿ ಗೊತ್ತಾಗುತ್ತೆ. ತುಂಬಾನೇ ಎಂಟರ್ಟೈನ್ ಮಾಡುತ್ತೆ ಈ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಫೀಲಿಂಗ್ ರಿಯಲಿ ಗುಡ್. ಯಾಕೆಂದ್ರೆ ಒಂದು ಆಕ್ಚುಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ಮಿಸ್ಟರ್ ಶೇಖರ್. ತುಂಬಾ ಶ್ರದ್ಧೆಯಿಂದ ಅವರ ಅಪ್ರೋಚ್ ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಇದ್ರವರೆಗೂ ನಾನು ಯಾವ ಡೈರೆಕ್ಟರ್ ಮನೆಗೆ ಬಂದು ಒಂದು ಸ್ಟೋರಿ ಬೋರ್ಡ್ ಅಂತ ಮಾಡಿ ಅದ್ರ ಕಾಸ್ಟ್ಯೂಮ್ಸ್ ಹೇಗಿರುತ್ತೆ, ಎಲ್ಲ ಒಂದು ಒಬ್ರೊಬ್ರು ಲುಕ್ನು ಹೇಗಿರ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಪ್ರೀ ಡಿಟರ್ಮಿಂಡ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅಷ್ಟು ಶ್ರದ್ಧೆ ನಾನು ನೋಡಿರೋದು 3 members of this team, ನವೀನ್ ಅಂಡ್ ಶೇಖರ್ ಅಂಡ್ ಮಿಸ್ಟರ್ ರಮೇಶ್, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. I think that approach all of us should follow and we do something. ಅಷ್ಟು ಡೆಡಿಕೇಶನ್, ಅಷ್ಟು ಶ್ರದ್ಧೆ ನಾನು ಇದ್ರವರೆಗೂ ಕಂಡಿಲ್ಲ. ಆಕ್ಚುಲಿ ನಾನು ಕಮ್ಮಿ ಸಿನಿಮಾ ಮಾಡಿರೋದು, ಬಟ್ ಇದ್ರವರೆಗೂ ನಾನು ನೋಡಿರ್ಲಿಲ್ಲ. ಮತ್ತೆ ಒಂದು ಆರ್ಟಿಸ್ಟ್ಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಎಷ್ಟೇ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅದ್ರ ಬಗ್ಗೆ ಒಂದು ತಿಳಿ ಹೇಳೋದಿದೆಯಲ್ಲ, ಹೀಗಿರ್ಬೇಕು ನಮ್ಗೆ ಈ ತರ ಬೇಕು, ಬಾಡಿ ಲ್ಯಾಂಗ್ವೇಜ್ ಇಂದ ಹೇಳೋದು. ನಾನು ಆಕ್ಚುಲಿ ಬೈ ನೇಚರ್ ಅ ಲಿಟಲ್ ಸ್ಲೋ ಪರ್ಸನ್, ಬಟ್ ಅವರಂದ್ರೂ ಇದಕ್ಕೆ ಒಂಚೂರು ಪಾಸ್ ಮಾಡ್ಕೊಳ್ಳಿ ಮೇಡಮ್ ಅಂತ ಫಸ್ಟೇ ಹೇಳಿದ್ರು. ಆ ಮೆಂಟಲಿ ಪ್ರಿಪೇರ್ ಆದ್ರೆ ನಾವು ಸ್ವಲ್ಪ ಔಟ್ಪುಟ್ ವಿಲ್ ಬಿ ಬೆಟರ್. ಸೊ ಐ ಥಿಂಕ್ ಅದೆಲ್ಲ ಡೈರೆಕ್ಟರ್ಸ್ ಮಾಡ್ಬೇಕು ಅಂತ ಅನ್ಕೋತೀನಿ ನಾನು. ಸೊ ದೇವ್ ಡನ್ ವಂಡರ್ಫುಲ್ ಜಾಬ್. ಅಂಡ್ ಇವಾಗ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನೋಡಿಲ್ಲ, ಅದೇ ತರ ಒಂದು ಎನರ್ಜಿ ಇದೆ ಅಂತ ಅನ್ಕೋತೀನಿ ಸಿನಿಮಾಲಿ. ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಕ್ಕೆ. ಯಾವ ಒಂದು ಪ್ರೊಡಕ್ಷನ್ ಅಲ್ಲೂ ಅಡಕ್ಷನ್ ಇರಲಿಲ್ಲ, ನಮ್ಗೆ ಯಾವ ತರ ಮುಜುಗ್ರ ಆಗಿಲ್ಲ, ಅಷ್ಟು ಚೆನ್ನಾಗಿ ಸ್ಮೂತ್ ಆಗಿ ನಡೆಸ್ಕೊಂಡ್ರು. ಐ ಥ್ಯಾಂಕ್ ದ ಹೋಲ್ ಟೀಮ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ಕಡೆಯಿಂದ ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಕವಿರಾಜ್ ಅವ್ರು ಕೇಳ್ತೀನಿ. ಸರ್ ಹೇಳಿ, ಫಾರ್ ದ ಫಸ್ಟ್ ಟೈಮ್ ರೋಮಿಯೋ ಹಾಡುಗಳನ್ನ ನಾವು ಪ್ರಸಾರ ಮಾಡಿದ್ವಿ. ಅಮೇಸಿಂಗ್ ರೆಸ್ಪಾನ್ಸ್ ಬಂದಿದೆ ನಮ್ಗೆ. ದಿನಕ್ಕೆ ಎಷ್ಟು ರಿಕ್ವೆಸ್ಟ್ ಗಳು ಬರುತ್ತೆ, ಲಿರಿಕ್ಸ್ ಕೂಡ ಬಗ್ಗೆ ಕೂಡ ಮಾತಾಡ್ತಾರೆ. ಹೇಗೆ ಸಾಧ್ಯ ಆಯ್ತು? ಒಂದ್ ಸೆಕೆಂಡ್ ಸುಧಾ ಬೆಳವಾಡಿ ಮೇಡಮ್ ಹೇಳಿದ ಮಾತುಗಳನ್ನ ಪುನರಾವರ್ತಿಸಬೇಕಾಗುತ್ತೆ. ಯಾಕಂದ್ರೆ ನಾನು ನೋಡಿರ್ಲಿಲ್ಲ, ಇಷ್ಟೊಂದು ಹೋಮ್ವರ್ಕ್ ಅವರೇ ಮಾಡಿರ್ತಾರೆ, ಬೇಕಾದಷ್ಟು ಇನ್ಪುಟ್ಸ್ ಗಳನ್ನ ಅವರೇ ಕೊಟ್ಟರು. ಹೀಗಿರುತ್ತೆ ಪ್ರತಿಯೊಂದು ಲೈನಲ್ಲೂ, ಸರ್ ಈ ಲೈನಲ್ಲಿ ಹೀಗಿರುತ್ತೆ, ಆ ಲೈನ್ ಹೀಗಿರುತ್ತೆ, ಕಾಸ್ಟ್ಯೂಮ್ ಹೀಗಿರುತ್ತೆ, ಸೆಟ್ ಹೀಗಿರುತ್ತೆ, ಭಾವನೆಗಳು ಹೀಗಿರುತ್ತೆ ಅಂತ ಎಲ್ಲ ಹೇಳಿದಾಗ ತುಂಬಾ ಈಸಿ ಕೆಲಸ ಮಾಡ್ಲಿಕ್ಕೆ. ಏನೋ ಇನ್ನೊಂದು ಗಣೇಶ ಸಾಂಗ್ ಬರೆಯೋದು ಅಂದ್ರೆ ಸ್ಪೆಷಲ್ ಏನು, ಅದರಲ್ಲಿ ಇದೊಂದು ಲೈನ್ ಇದೆ ಕೇಳಿ, ನಿನ್ನ ಕೆನ್ನೆ ಹಿಂಡುವಂತ ಸಲುಗೆ ಬೇಗ ಬೇಗ ನಮ್ಗೆ ಕೊಡುವೆ, ತಡೆದರು ನೀನನ್ನು ತಡೆಯಲು ನಾನು ನೀನನ್ನು ಅಂತ. ಹಿಂಡ್ಬೇಕು ಅನ್ಸೋದನ್ನ ಕೆನ್ನೆ, ಹಿಂಡ್ಬೇಕು ಅನ್ಸುವಂತಹ ಕೆನ್ನೆ ಹೀರೋಗಿದ್ರೆ ನಮ್ಗೆ ಆ ಲೈನ್ಸ್ ಎಲ್ಲ ಬರುತ್ತೆ. ಸೊ ಯಾರು ಬೇಕಾದ್ರೆ ಹಿಂಡ್ಕೋಬಹುದು. ಈಗ ಚೆನ್ನಾಗಿ ಬಂದಿದೆ ಸರ್, ಹಾಡು ಕೇಳಿದ್ರೆ ಹಿಂಡ್ಕೋಬಹುದು. ನನ್ನ ನಾನೇ ಹಿಂಡ್ಕೊಂಡು ಬಂದಿರೋದು. ಹೇಳಿದಾಗೆ ಬಹಳ ಜನ ಡೈರೆಕ್ಟರ್ಸ್ ಬಂದು ಸಿಚುವೇಶನ್ ಹೇಳ್ತಾರೆ. ಕೆಲವರು ಅನೇಕರು ಸರ್ ಒಂದು ಡ್ಯೂಯೆಟ್ ಸಾಂಗ್, ಹುಡುಗ ಹೀರೋ ಏನ್ ಮಾಡ್ತಾನೆ, ಹೀರೋಯಿನ್ ಏನ್ ಮಾಡ್ತಾನೆ ಅಂತ ಡೈರೆಕ್ಟರ್ಗೂ ಗೊತ್ತಿರೋಲ್ಲ. ಆದ್ರೆ ಇಲ್ಲಿ ನಮ್ಮ ಡೈರೆಕ್ಟರ್ ಬಂದು ನನಗೆ ಶಾರ್ಟ್ ಸಮೇತ ಇದು ಶಾರ್ಟ್ ಹಿಂಗೆ ಇರುತ್ತೆ, ಇದೇ ಕಾಸ್ಟ್ಯೂಮ್ ಇರುತ್ತೆ, ಹೀರೋ ಹಿಂಗೆ ಟರ್ನ್ ಮಾಡ್ತಾರೆ, 10 ಹೆಜ್ಜೆ ಮುಂದೆ ಬರ್ತಾರೆ. ಅಷ್ಟು ಅಕ್ಯುರೇಟ್ ಆಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು, ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ರು ವಿತ್ ಪೇಂಟಿಂಗ್ ಸ್ಟೋರಿ ಬೋರ್ಡ್. ಸೊ ಅವರ ಆ ಪ್ರೀ ಪ್ರೊಡಕ್ಷನ್ ವರ್ಕ್ ಇದೆಯಲ್ಲ, ಸ್ಕ್ರಿಪ್ಟ್ ಮೇಲೆ ಅವ್ರು ಇರುವಂತ ಶ್ರದ್ಧೆ, ಅದು ಬಹಳ ಇಷ್ಟ ಆಯ್ತು. ಅಂಡ್
ಇವತ್ತಿನ ಇನ್ನೊಬ್ಬ ಹೀರೋ ನಮ್ಮ ಅರ್ಜುನ್. ಅವರು ಪ್ರತಿ ಹಾಡು ಕೂಡ ನನಗೆ ಟ್ಯೂನ್ ಕಳಿಸಿದಾಗೆಲ್ಲ ಎಲ್ಲೋ ಶಾಡೋ ಇದೆಯಾ ಅಂತ ನೋಡ್ತೀನಿ. ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಟ್ಯೂನ್ ಕಳಿಸಿದಾಗಲೂ ಅವ್ರದೇ ಹಾಡುಗಳ ಶಾಡೋ ಇರುತ್ತೆ. ಬಟ್ ಅರ್ಜುನ್ ಇಲ್ಲಿವರೆಗೆ ನಾನು ಬರದ ಯಾವ ಹಾಡುಗಳಲ್ಲೂ ಆ ಶಾಡೋ ಇಲ್ಲದೆ ತುಂಬಾ ಹೊಸ ಹೊಸ ಥಾಟ್ಸ್, ಹೊಸ ಹೊಸ ಟ್ಯೂನ್ಸ್ ಇರುತ್ತೆ. ಸೊ ಆದಷ್ಟು ಅರೌಂಡ್. ಥ್ಯಾಂಕ್ ಯು. ಎರಡೇ ಮಾತ್ರ ಇಲ್ಲ, ನಾನು ಜಾಸ್ತಿ ಮಾತಾಡಲ್ಲ. ಸೊ ಈ ಟೀಮ್ಗೆ ಕೊನೆಯದಾಗಿ ಒಂದು ಕೇಳ್ಕೊಂಡಿದ್ದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಮೋಷನ್ ಸಾಂಗ್ ಮಾಡ್ಬೇಕಾದ್ರೆ ಬರೆಯೋಕೆ ಅವಕಾಶ ಕೊಟ್ಟು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವ್ರು ಶೂಟ್ ಮಾಡಿದ್ದು ಒಂದು ಪ್ಯಾಟರ್ನ್ ತುಂಬಾ ಇಷ್ಟ ಆಯಿತು. ಏನ್ ಶೂಟ್ ಮಾಡಿದ್ರು? ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ನಿಮ್ಗೆ ಶೂಟ್ ಮಾಡಿದ್ರೆ ಹಿಂದಿ ನಿಂದ ಹತ್ರ ಏನಿಲ್ಲ. ನಾನು ಯಾರಿಗಿಲ್ಲ. ನೀವು ತಗ್ಲಿಲ್ಲ ಅಂದ್ರೆ ತಿರ್ಗಿ ಅವ್ರು ಗಿಟಾರ್ ಅವ್ರು ಬಂದ್ಬಿಡ್ತಾರೆ, ಅಂತ ತಗ್ತಾರ. ಇವಾಗ ಗಿಟಾರ್ ಮಾಡ್ತಿರೋ ಚೆನ್ನಾಗಿದೆ. ಇವಾಗ ಗಿಟಾರ್ ಬರ್ಸಿರೋ ಚೆನ್ನಾಗಿ ಗಿಟಾರ್ ಬರ್ಸ್ತಾರೆ. ಅದ್ಭುತವಾದ ಸಂಗೀತ ಅಂತ ಅರ್ಜುನ್ ಅವರಿಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇರ್ಬೋದು. ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. FM ಕಡೆಯಿಂದ ಅಂತೂ ಸಂಪೂರ್ಣವಾದ ಸಂತೋಷ ಆಗಿದೆ. ಥ್ಯಾಂಕ್ ಯು. ಕ್ಯಾಸೆಟ್ ಇಟ್ಕೊಳ್ಳಿ ಸರ್. ಕ್ಯಾಸೆಟ್ ಕಾಣಬೇಕು. ಅರ್ಜುನ್ ಕಾಣಿಸ್ತಾರೆ. ಬಂತು